ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವ್ಯೂ ಪಾಯಿಂಟ್ ಕನ್ನಡ. ನಾನು ಜೀವನ್ ಬಿಡಿಗೇರ್. ಬಿಹಾರ ಎಲೆಕ್ಷನ್ ರದ್ದು, ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ಪ್ರಶಾಂತ್ ಕಿಶೋರ್ ಸ್ಫೋಟಕ ಕೇಸ್. ಹೌದು ವೀಕ್ಷಕರೇ, ಭಾರತದ ಇತಿಹಾಸದಲ್ಲಿಯೇ ಹಿಂದೆಂದೂ ಕಂಡರಿಯದ ಒಂದು ಘಟನೆ ಬಿಹಾರದಲ್ಲಿ ನಡೆದಿದೆಯಾ? ಗೆದ್ದು ಬೀಗಿದ ನಿತೀಶ್ ಕುಮಾರ್ ಸರ್ಕಾರಕ್ಕೆ ಈಗ ಸುಪ್ರೀಂ ಕೋರ್ಟ್ ಶಾಕ್ ನೀಡಲಿದೆಯಾ? 2025ರ ಬಿಹಾರ ಎಲೆಕ್ಷನ್ ರದ್ದುಗೊಳಿಸುವ ಸಾಧ್ಯತೆ ಇದೆಯಾ? ಇದು ಬರೀ ಊಹಾಪೋಹವಲ್ಲ. ಚುನಾವಣಾ ಚಾಣಕ್ಯ ಎಂದೇ ಕರೆಯಲ್ಪಡುವ ಪ್ರಶಾಂತ್ ಕಿಶೋರ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅವರು ಕೋರ್ಟ್ ಮುಂದೆ ಇಟ್ಟಿರುವಂತಹ ಸಾಕ್ಷಿಗಳನ್ನು ನೋಡಿದರೆ ಎಂಥವರಿಗೂ ಕೂಡ ಅನುಮಾನ ಬಾರದೆ ಇರೋದಿಲ್ಲ. ಇನ್ನು ರಾತ್ರೋರಾತ್ರಿ ಕೋಟಿ ಕೋಟಿ ಹಣ ವರ್ಗಾವಣೆ, ಸರ್ಕಾರಿ ವ್ಯವಸ್ಥೆಯ ದುರುಪಯೋಗ, ಹೀಗೆ ಒಂದಲ್ಲ ಬರೋಬ್ಬರಿ 4 ಪ್ರಮುಖ ಅಕ್ರಮಗಳ ಪಟ್ಟಿಯನ್ನೇ ಹಿಡಿದುಕೊಂಡು ಜನ್ ಸುರಾಜ್ ಪಕ್ಷ ಕೋರ್ಟ್ ಬಾಗಿಲು ತಟ್ಟಿದೆ. ಹಾಗಾದ್ರೆ ಏನಿದು 10,000 ರೂಪಾಯಿಗಳ ಹಗರಣ? ಎಲೆಕ್ಷನ್ ಮಧ್ಯದಲ್ಲಿ ನಡೆದಿದ್ದಾದ್ರೂ ಏನು? ಸುಪ್ರೀಂ ಕೋರ್ಟ್ ಈ ಬಗ್ಗೆ ಏನ್ ಹೇಳಿದೆ? ಬನ್ನಿ ಇಂದಿನ ಈ ಎಕ್ಸ್ಕ್ಲೂಸಿವ್ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗೋಣ. ಇದು ಬಿಹಾರದ ಕಥೆಯಲ್ಲ, ಭಾರತದ ಪ್ರಜಾಪ್ರಭುತ್ವದ ಪ್ರಶ್ನೆಯಾಗಿದೆ. ದಯವಿಟ್ಟು ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಜೊತೆಗೆ ನಿಮ್ಗೇನನ್ಸುತ್ತೆ, ಬಿಹಾರ ಎಲೆಕ್ಷನ್ ನಲ್ಲಿ ನಿಜಕ್ಕೂ ಅವ್ಯವಹಾರ ಆಗಿದೆಯಾ? ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ವೀಕ್ಷಕರೇ, ಈ ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕಂತಂದ್ರೆ ನಾವು ಒಂದು ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು. ಅಂದ್ರೆ 2025ರ ನವೆಂಬರ್ ತಿಂಗಳು ಬಿಹಾರದಲ್ಲಿ ವಿಧಾನಸಭೆ ಚುನಾವಣೆ ನಡೀತಾ ಇತ್ತು. ಒಂದು ಕಡೆ ನಿತೀಶ್ ಕುಮಾರ್ ಅವರ ನೇತೃತ್ವದ NDA ಕೂಟ, ಮತ್ತೊಂದು ಕಡೆ ತೇಜಸ್ವಿ ಯಾದವ್ ಅವರ ಮೈತ್ರಿಕೂಟ. ಇನ್ನೊಂದು ಕಡೆ ಇದೇ ಮೊದಲ ಬಾರಿಗೆ ಅದೃಷ್ಟ ಪರೀಕ್ಷೆಗಂತ ಎಳೆದಂತಹ ಇದೇ ಪ್ರಶಾಂತ್ ಕಿಶೋರ್ ಅವರ ಜನ್ ಸುರಾಜ್ ಪಕ್ಷ. ಫಲಿತಾಂಶ ಬಂದಾಗ ಎಲ್ಲರ ಹುಬ್ಬೇರಿಸುವಂತೆ ಮಾಡಿತ್ತು. NDA ಮೈತ್ರಿಕೂಟ ಬರೋಬ್ಬರಿ 202 ಸ್ಥಾನಗಳನ್ನ ಗೆದ್ದು ಕ್ಲೀನ್ ಸ್ವೀಪ್ ಮಾಡಿತ್ತು. ಪ್ರಶಾಂತ್ ಕಿಶೋರ್ ಅವರ ಪಕ್ಷಕ್ಕೆ 0 ಸುತ್ತಿದ್ರು. ಇಷ್ಟೆಲ್ಲ ಅವರನ್ನ ಚುನಾವಣಾ ಚಾಣಕ್ಯ ಅಂತ ಇದ್ರು. ಆದ್ರೆ ಬಿಹಾರದಲ್ಲಿ ಅವರಿಗೆ ವೋಟ್ ಬೀಳ ಇಲ್ಲ, ಅಂದ್ರೆ ಅವರಿಗೆ 0 ಬಿತ್ತು. ಆದರೆ ಈ ಗೆಲುವಿನ ಹಿಂದೆ ಒಂದು ದೊಡ್ಡ ತಂತ್ರ ಇದೆ ಅಂತ ಪ್ರಶಾಂತ್ ಕಿಶೋರ್ ಆರೋಪ ಮಾಡ್ತಾ ಇದ್ದಾರೆ. ಎಷ್ಟೇ ಅಲ್ಲ, ಈ ಚುನಾವಣೆ ಅಸಿಂದು, ಅದನ್ನ ರದ್ದು ಮಾಡಿ ಮತ್ತೆ ಎಲೆಕ್ಷನ್ ನಡೆಸಿ ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಇವರು ನೀಡಿರುವಂತಹ ಪ್ರಮುಖ ಕಾರಣಗಳೇನು ಗೊತ್ತಾ? ಅದೇ ಮುಖ್ಯಮಂತ್ರಿ ಮಹಿಳಾ ಉದ್ಯಮಿ ಯೋಜನೆ ಮತ್ತು 10,000 ರೂಪಾಯಿಗಳ ಡೈರೆಕ್ಟ್ ಟ್ರಾನ್ಸ್ಫರ್ ಅಂತ ಹೇಳಲಾಗ್ತಾ ಇದೆ. ಚುನಾವಣಾ ಆಯೋಗದ ಪ್ರಕಾರ ಒಮ್ಮೆ ಎಲೆಕ್ಷನ್ ದಿನಾಂಕ ಘೋಷಣೆಯಾದ ಮೇಲೆ, ಅಂದ್ರೆ ಮಾದರಿ ನೀತಿ ಸಂಹಿತೆ ಅಂದ್ರೆ ಕೋಡ್ ಆಫ್ ಕಂಡಕ್ಟ್ ಜಾರಿ ಬಂದ ಮೇಲೆ ಸರ್ಕಾರ ಯಾವುದೇ ಹೊಸ ಯೋಜನೆಗಳನ್ನ ಘೋಷಣೆ ಮಾಡುವಂತಿಲ್ಲ ಅಥವಾ ಜನರಿಗೆ ನೇರವಾಗಿ ಹಣ ಹಂಚುವಂತಿಲ್ಲ. ಇದು ಎಲ್ರಿಗೂ ಕೂಡ ಗೊತ್ತಿರುವಂತಹ ನಿಯಮ. ಆದ್ರೆ ಪ್ರಶಾಂತ್ ಕಿಶೋರ್ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡ್ತಾ ಇರುವುದು ಏನಂದ್ರೆ, ಬಿಹಾರದಲ್ಲಿ ಈ ನಿಯಮವನ್ನ ಹಗಲು ದರೋಡೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಇವರು ಅರ್ಜಿ ಪ್ರಕಾರ ಚುನಾವಣೆ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ, ಅಂದ್ರೆ ಮತದಾನ ದಿನಾಂಕಗಳು ಹತ್ತಿರ ಬರ್ತಾ ಇರುವ ಹಾಗೆ, ಬಿಹಾರ ಸರ್ಕಾರ ಸುಮಾರು 25ರಿಂದ 35 ಲಕ್ಷ ಮಹಿಳೆಯರ ಬ್ಯಾಂಕ್ ಖಾತೆಗೆ ತಲಾ 10,000 ರೂಪಾಯಿಗಳನ್ನ ವರ್ಗಾವಣೆ ಮಾಡಿದೆ. ಒಮ್ಮೆ ಲೆಕ್ಕ ಹಾಕಿ ನೋಡಿ, 35 ಲಕ್ಷ ಮಹಿಳೆಯರು ಗುಣಿಸಿದ್ರೆ 10,000 ರೂಪಾಯಿ, ಇದು 100 ಕೋಟಿ ರೂಪಾಯಿಗಳ ವ್ಯವಹಾರ ಆಗತ್ತೆ. ಪ್ರಶಾಂತ್ ಕಿಶೋರ್ ಕೇಳ್ತಾ ಇರುವ ಪ್ರಶ್ನೆ ಇದೆ, ಸಿಂಪಲ್. ಏನಂತಂದ್ರೆ, ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದ್ದಾಗ ಸರ್ಕಾರ ಇಷ್ಟು ದೊಡ್ಡ ಮಟ್ಟದ ಹಣವನ್ನ ಮತದಾರರ ಖಾತೆಗೆ ಹಾಕಿದ್ದು ಹೇಗೆ? ಇದು ನೇರವಾಗಿ ಮತದಾರರನ್ನ ಖರೀದಿಸಿದಂತೆ ಅಲ್ವಾ? ಇದು ಕೇವಲ ಆರೋಪವಲ್ಲ. ಇದಕ್ಕೆ ಪೂರಕವಾಗಿ ಅವರು ಬ್ಯಾಂಕ್ ಟ್ರಾನ್ಸ್ಫರ್ ದಿನಾಂಕಗಳನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿದ್ದಾರೆ. ವಿಶೇಷವಾಗಿ ನವೆಂಬರ್ 6 ಮತ್ತು ನವೆಂಬರ್ 11ರ ಮತದಾನದ ದಿನಗಳ ನಡುವೆ ಈ ವರ್ಗಾವಣೆ ಜೋರಾಗಿ ನಡೆದಿದೆ ಅಂತ ಪ್ರಶಾಂತ್ ಕಿಶೋರ್ ದೂರಿದ್ದಾರೆ. ಮೊದಲ ಹಂತದ ಎಲೆಕ್ಷನ್ ಮುಗಿದು ಹೋಗಿತ್ತು, 2ನೇ ಹಂತದ ಮತದಾನ ಮಾತ್ರ ಬಾಕಿ ಇತ್ತು. ಈ ಗ್ಯಾಪ್ ಅಲ್ಲಿ ಮತದಾರರ ಮೊಬೈಲ್ಗೆ ನಿಮ್ಮ ಖಾತೆಗೆ 10,000 ರೂಪಾಯಿ ಜಮೆ ಆಗಿದೆ ಎಂಬ ಮೆಸೇಜ್ ಬಂದ್ರೆ ಅವ್ರು ಯಾರು ವೋಟ್ ಹಾಕ್ತಾರೆ ಅಂತ ಪ್ರಶಾಂತ್ ಕಿಶೋರ್ ಅವರು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಇನ್ನು ಹಣದ ವಿಚಾರ ಒಂದು ಕಡೆಯಾದ್ರೆ, ಪ್ರಶಾಂತ್ ಕಿಶೋರ್ ಅವರ ಅರ್ಜಿಯಲ್ಲಿರುವಂತಹ 2ನೇ ಬಾಂಬ್ ಏನಂದ್ರೆ ಜೀವಿಕಾ ಕಾರ್ಯಕರ್ತೆಯರ ದುರುಪಯೋಗ. ಬಿಹಾರದಲ್ಲಿ ಗ್ರಾಮೀಣ ಭಾಗದ ಮಹಿಳೆಯರ ಅಭಿವೃದ್ಧಿಗಾಗಿ ಜೀವಿಕಾ ಎಂಬ ಸ್ವಸಹಾಯ ಸಂಘಗಳಿದಾವೆ. ಅವರಲ್ಲಿ ಲಕ್ಷಾಂತರ ಮಹಿಳೆಯರು ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಸರ್ಕಾರದಿಂದ ವೇತನ ಸವಲತ್ತನ್ನ ಪಡಿತಾ ಇದ್ದಾರೆ.
ಈ ನಿಯಮದ ಪ್ರಕಾರ ಸರ್ಕಾರದಿಂದ ಲಾಭ ಪಡೆಯುವ ಯಾರನ್ನೂ ಯಾವುದೇ ರಾಜಕೀಯ ಪಕ್ಷಕ್ಕೆ ತನ್ನ ಪ್ರಚಾರಕ್ಕೆ ಬಳಸಿಕೊಳ್ಳುವಂತಿಲ್ಲ. ಆದರೆ ಪ್ರಶಾಂತ್ ಕಿಶೋರ್ ಆರೋಪ ಏನಂದ್ರೆ, ನಿತೀಶ್ ಕುಮಾರ್ ಸರ್ಕಾರ ಸುಮಾರು 1.8 ಲಕ್ಷ ಜೀವಿಕಾ ಅಕ್ಕಂದಿರನ್ನ ಎಲೆಕ್ಷನ್ ಏಜೆಂಟುಗಳಂತೆ ಬಳಸಿಕೊಂಡಿದ್ದಾರೆ. ಊಹಿಸಿಕೊಳ್ಳಿ, ಹಳ್ಳಿಗಳಲ್ಲಿ ಜನರಿಗೆ ಪರಿಚಿತರಾದವರು ಇವರು. ಸರ್ಕಾರದ ಪ್ರತಿನಿಧಿಯಂತೆ ಇವರು ಮಹಿಳೆಯರು, ಅಂದ್ರೆ ಇರುವಂತಹ ಸರ್ಕಾರದ ಪ್ರತಿನಿಧಿಯಂತೆ ಇರುವಂತಹ ಮಹಿಳೆ ಮತಗಟ್ಟೆಯ ಬಳಿ ನಿಂತುಕೊಂಡು ಅವರಿಗೇ ವೋಟ್ ಹಾಕಿ ಅಂತ ಹೇಳಿದ್ರೆ ಹಳ್ಳಿಯ ಮುಗ್ಧ ಜನರ ಮೇಲೆ ಎಂಥ ಪ್ರಭಾವ ಬೀರುತ್ತೆ. ಪ್ರಶಾಂತ್ ಕಿಶೋರ್ ವಾದದ ಪ್ರಕಾರ ಈ ಮಹಿಳೆಯರನ್ನ ಮತಗಟ್ಟೆಯಲ್ಲಿ ಅಥವಾ ಮತಗಟ್ಟೆಯ ಬಳಿ ನೇಮಿಸಿ ಬರುವಂತಹ ಮತದಾರರಿಗೆ ಇನ್ಫ್ಲೂಯೆನ್ಸ್ ಮಾಡಿದಾರಂತೆ. ಇದು ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗೆ, ಅಂದ್ರೆ ಫ್ರೀ ಅಂಡ್ ಫೇರ್ ಎಲೆಕ್ಷನ್ಗೆ ದೊಡ್ಡ ಪೆಟ್ಟು ಅಂತ ಪ್ರಶಾಂತ್ ಕಿಶೋರ್ ವಾದ ಮಾಡ್ತಾ ಇದ್ದಾರೆ. ತಮ್ಮ ಅರ್ಜಿಯಲ್ಲಿರುವಂತಹ ಜನ್ ಸುರಾಜ್ ಪಕ್ಷವು ಸಂವಿಧಾನದ ಹಲವಾರು ವಿಧಿಗಳನ್ನ ಉಲ್ಲೇಖ ಮಾಡಿದೆ. ಆರ್ಟಿಕಲ್ 14 ಅಂದ್ರೆ ಅಸಮಾನತೆ. ಆಡಳಿತ ಪಕ್ಷವು ಸರ್ಕಾರಿ ಹಣವನ್ನ ಬಳಸಿ ಪ್ರಚಾರ ಮಾಡಿದ್ರೆ ವಿರೋಧ ಪಕ್ಷಗಳಿಗೆ ಸಮಾನ ಅವಕಾಶ ಎಲ್ಲಿ ಸಿಗತ್ತೆ? ಆರ್ಟಿಕಲ್ 324 ಮುಕ್ತ ಚುನಾವಣೆ ನಡೆಸುವುದು ಚುನಾವಣಾ ಆಯೋಗದ ಜವಾಬ್ದಾರಿ. ಆದರೆ ಆಯೋಗ ಇಲ್ಲಿ ಆರ್ಟಿಕಲ್ 324 ಮುಕ್ತ ಚುನಾವಣೆ ನಡೆಸುವುದು ಚುನಾವಣಾ ಆಯೋಗದ ಜವಾಬ್ದಾರಿಯಾಗಿದೆ. ಆದರೆ ಆಯೋಗ ಇಲ್ಲಿ ಮೂಕ ಪ್ರೇಕ್ಷಕನಾಗಿ ಕೂತಂತೆ ಕಾಣಿಸ್ತಾ ಇದೆ. ಪ್ರಶಾಂತ್ ಕಿಶೋರ್ ಅವರ ವಾದ ಇಷ್ಟೇ, ನಾನು ಸೋತಿದ್ದೇನೆ ನಿಜ, ಆದರೆ ಸೋತಿದ್ದು ಜನಾದೇಶದಿಂದ ಅಲ್ಲ, ಬದಲಾಗಿ ಹಣದ ಹೊಳೆ ಮತ್ತು ಸರ್ಕಾರಿ ಯಂತ್ರದ ದುರುಪಯೋಗದಿಂದ ಅಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಇನ್ನು ವೀಕ್ಷಕರೇ, ಈ ಕೇಸ್ನ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತು ಅನ್ನೋದು ಈಗಿನ ಬ್ರೇಕಿಂಗ್ ನ್ಯೂಸ್ ಆಗಿದೆ. ಫೆಬ್ರವರಿ 6, 2026 ಅವರ ಅಫಿಡವಿಟ್ ಇದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಬಕ್ಕಿ ಅವರಿದ್ದಂತಹ ಪೀಠವು ಈ ಅರ್ಜಿಯ ವಿಚಾರಣೆಯನ್ನ ನಡೆಸಿದೆ. ಪ್ರಶಾಂತ್ ಕಿಶೋರ್ ಪರ ವಕೀಲರು ವಾದ ಮಂಡಿಸಿದ್ರು. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ, 10,000 ರೂಪಾಯಿ ದುಡ್ಡು ಕೊಟ್ಟು ವೋಟ್ ಖರೀದಿ ಮಾಡಿದ್ದಾರೆ, ಎಲೆಕ್ಷನ್ ರದ್ದು ಮಾಡಿ ಅಂತ ಕೇಳಿಕೊಂಡ್ರು. ಆದರೆ ಸುಪ್ರೀಂ ಕೋರ್ಟ್ ಇದಕ್ಕೆ ಕೊಟ್ಟ ಪ್ರತಿಕ್ರಿಯೆ ಇದೆಯಲ್ಲ, ದೊಡ್ಡ ಮಹತ್ವದ್ದಾಗಿದೆ. ಕೋರ್ಟ್ ಹೇಳಿದ್ದೇನು ಗೊತ್ತಾ? ನೋಡಿ, ಎಲೆಕ್ಷನ್ ಸೋತ ಮೇಲೆ ರಾಜಕೀಯ ಪಕ್ಷಗಳು ಪ್ರಚಾರಕ್ಕಾಗಿ ಕೋರ್ಟ್ ಮೆಟ್ಟಿಲಿರುವುದನ್ನು ನಾವು ಒಪ್ಪೋದಿಲ್ಲ. ನಿಮಗೆ ನಿಜವಾಗಲೂ ಅನ್ಯಾಯವಾಗಿದೆ ಅಂತಂದ್ರೆ ಅನಿಸಿದ್ರೆ ನೀವು ಮೊದಲು ಪಾಟ್ನಾ ಕೋರ್ಟ್ಗೆ ಹೋಗಿ ಅಲ್ಲಿ ಸಾಕ್ಷಿಗಳನ್ನ ಕೊಡಿ. ಸುಪ್ರೀಂ ಕೋರ್ಟ್ ಈ ಅರ್ಜಿಯನ್ನ ಈಗಲೇ ವಿಚಾರಣೆ ನಡೆಸೋದಕ್ಕೆ ನಕಾರಿಸಿದೆ. ಅಂದ್ರೆ ಸದ್ಯಕ್ಕೆ ಬಿಹಾರ ಎಲೆಕ್ಷನ್ ರದ್ದಾಗೋದಿಲ್ಲ. ಆದರೆ ಪ್ರಶಾಂತ್ ಕಿಶೋರ್ ಅವರಿಗೆ ಹೈಕೋರ್ಟ್ನಲ್ಲಿ ಹೋರಾಟ ಮುಂದುವರಿಸುವುದಕ್ಕೆ ಅವಕಾಶವನ್ನ ನೀಡಿದೆ ಸುಪ್ರೀಂ ಕೋರ್ಟ್. ಕೋರ್ಟ್ ಮತ್ತೊಂದು ಸ್ಪಷ್ಟವಾಗಿ ಒಂದು ಉದಾಹರಣೆಯನ್ನ ಕೊಟ್ಟಿದೆ, ಒಂದು ಮಾತನ್ನ ಹೇಳಿದೆ. ಏನಂದ್ರೆ, ಉಚಿತ ಕೊಡುಗೆಗಳ ಬಗ್ಗೆ ನಾವು ಗಂಭೀರವಾಗಿದ್ದೇವೆ, ಆದರೆ ಸೋತ ಪಕ್ಷ ಆಳವನ್ನ ಕೇಳಿ ನಾವು ಎಲೆಕ್ಷನ್ ರದ್ದು ಮಾಡಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಪ್ರಶಾಂತ್ ಕಿಶೋರ್ ಕತೆ ಮುಗಿತಾ? ಖಂಡಿತ ಇಲ್ಲ ವೀಕ್ಷಕರೇ. ಪ್ರಶಾಂತ್ ಕಿಶೋರ್ ಸುಲಭವಾಗಿ ಸೋಲನ್ನ ಒಪ್ಪಿಕೊಳ್ಳುವಂತಹ ವ್ಯಕ್ತಿ ಅಲ್ವೇ ಅಲ್ಲ. ಸುಪ್ರೀಂ ಕೋರ್ಟ್ ಬಾಗಿಲು ಮುಚ್ಚಿರಬಹುದು, ಆದರೆ ಹೈಕೋರ್ಟ್, ಪಾಟ್ನಾ ಹೈಕೋರ್ಟ್ ಇನ್ನೂ ಬಾಗಿಲು ಇದೆ, ಅಂದ್ರೆ ಅಲ್ಲಿ ದಾರಿ ಇದೆ. ಇದು ಕೇವಲ ಬಿಹಾರಕ್ಕೆ ಸೀಮಿತವಾದ ವಿಷಯ ಅಲ್ಲ. ಚುನಾವಣೆಗಳಲ್ಲಿ ಫ್ರೀ ಬೇಸ್ ಅಥವಾ ಉಚಿತ ಹಣ ಹಂಚುವಿಕೆ ಎಷ್ಟರ ಮಟ್ಟಿಗೆ ಸರಿ? ಚುನಾವಣೆ ಘೋಷಣೆಯಾದ ಮೇಲೂ ಕೂಡ ಸರ್ಕಾರಗಳು ಹಳೆಯ ಸ್ಕೀಮ್ನ ಹೆಸರಲ್ಲಿ ಹೊಸ ಹಣ ಬಿಡುಗಡೆ ಮಾಡೋದು, ಇದು ಹೆಂಗೆ ತಡಿಬೇಕು? ಇದು ತಡೆಯೋದು ಹೇಗೆ? ಈ ಪ್ರಶ್ನೆಗಳು ಮುಂದಿನ ದಿನಗಳಲ್ಲಿ ಇಡೀ ದೇಶವನ್ನೇ ಕಾಡಲಿವೆ. ಒಂದು ವೇಳೆ ಪಾಟ್ನಾ ಹೈಕೋರ್ಟ್ನಲ್ಲಿ ಪ್ರಶಾಂತ್ ಕಿಶೋರ್ ಸಾಕ್ಷಿ ಸಮೇತ ಈ ಅಕ್ರಮವನ್ನ ಸಾಬೀತುಪಡಿಸಿದ್ರೆ ಆಗ ನಿತೀಶ್ ಕುಮಾರ್ ಸರ್ಕಾರಕ್ಕೆ ನಿಜಕ್ಕೂ ಸಂಕಷ್ಟ ಎದುರಾಗಬಹುದು. ಅಲ್ಲಿಯವರೆಗೂ ಈ 10,000 ರೂಪಾಯಿಗಳ ಮಿಸ್ಟರಿ ಬಿಹಾರ ಚುನಾವಣೆ ಅಥವಾ ಬಿಹಾರ ರಾಜಕೀಯದಲ್ಲಿ ಸದ್ದು ಮಾಡ್ತಾನೆ ಇರುತ್ತೆ. ವೀಕ್ಷಕರೇ, ನಿಮಗೇನು ಅನ್ಸುತ್ತೆ? ಈ ಬಿಹಾರ ಚುನಾವಣೆಗೆ ಸಮಯದಲ್ಲಿ ಅಥವಾ ಆಲ್ಮೋಸ್ಟ್ ಎಲ್ಲ ಚುನಾವಣೆ ಸಂದರ್ಭದಲ್ಲಿ ಹೀಗೆ ಅಕೌಂಟ್ಗಳಿಗೆ ಹಣ ಹಾಕುವುದು ಎಷ್ಟರ ಮಟ್ಟಿಗೆ ಸರಿ? ಇದು ಮತದಾರರಿಗೆ ಮಾಡುವಂತಹ ಸಹಾಯವೋ ಅಥವಾ ಆಮಿಷವೋ? ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.